Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬರ್ತಾ ಇದೆ. ಇಂದು ಮಾಜಿ ಸಚಿವ ರೇವಣ್ಣ ಅವರ ಎಸ್ಐಟಿ ಕಸ್ಟಡಿ ಅಂತ್ಯವಾಗುತ್ತೆ. 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿ ನೀಡಿದಂಥ ನ್ಯಾಯಾಲಯ ಇವತ್ತು ಎಸ್ಐಟಿ ಕಸ್ಟಡಿಯನ್ನು ಕೊಡಲಾಗಿದೆ. ಅದರ ಅವಧಿ ಅಂತ್ಯ ಆಗುತ್ತೆ. ಹೀಗಾಗಿ 4 ದಿನಗಳ ಕಾಲ ಎಸ್ಐಟಿ ಕಸ್ಟಡಿ ಇವತ್ತು ಅಂತ್ಯವಾಗ್ತಾ ಇರುವಂಥ ನೆಲೆಯಲ್ಲಿ ಮುಂದೆ ಏನಾಗುತ್ತೆ ಅನ್ನುವಂಥ ಸಹಜವಾದಂಥ ಕುತೂಹಲ ಇದ್ದೇ ಇದೆ. ಈಗಾಗಲೇ 3 ದಿನಗಳಿಂದ ರೇವಣ್ಣ ಅವರನ್ನು ವಿಚಾರಣೆ ಮಾಡಿದಂಥ ಎಸ್ಐಟಿ ಇವತ್ತು ಹೆಚ್ಚುವರಿಯಾಗಿ ಮತ್ತೆ ವಿಸ್ತರಣೆ ಮಾಡೋದಕ್ಕೆ ಅಪ್ಲಿಕೇಶನ್ ಹಾಕತ್ತಾ ಅನ್ನುವಂಥ ಒಂದು ಸಹಜವಾದಂಥ ಕುತೂಹಲ ಕೂಡ ಇದೆ. ವಿಚಾರಣೆ ನಡೆಸಿ ಕೋರ್ಟ್ಗೆ ಹಾಜರುಪಡಿಸಲಿರುವಂಥ ಎಸ್ಐಟಿ ಮತ್ತೊಮ್ಮೆ ವಿಚಾರಣೆ ಮಾಡ್ತಾರೆ ಇವತ್ತು ಕೂಡ. ಅದಾದ ಬಳಿಕ ಇಂದು ಕೋರ್ಟ್ಗೆ ರೇವಣ್ಣ ಅವರನ್ನು ಹಾಜರುಪಡಿಸಲಾಗುತ್ತೆ. ವಿಚಾರಣೆ ನಡೆಸಿದ ಬಳಿಕ ಉಳಿದೆಲ್ಲ ಇನ್ನಷ್ಟು ವಿವರಗಳು ಸಿಗುವಂಥ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ಎಸ್ಐಟಿಗೆ ಸಂಬಂಧಪಟ್ಟಂತೆ 4 ದಿನಗಳ ಕಾಲ ಅವಧಿ ಕಸ್ಟಡಿಗೆ ನೀಡಿ ಅಂತ ಈಗಾಗಲೇ ಮನವಿಯನ್ನು ಮಾಡಲಾಗಿತ್ತು. ಅದರಂತೆ ಈಗಾಗಲೇ 4 ದಿನಗಳ ಕಾಲ ಅವರನ್ನು ಎಸ್ಐಟಿ ವಶಕ್ಕೆ ನೀಡಲಾಗಿತ್ತು. ಈಗ ಅವರ ಅವಧಿ ಅಂತ್ಯವಾಗುತ್ತೆ. ಎಸ್ಐಟಿಯ ಅವಧಿ ಏನಿತ್ತು ಅದನ್ನು ಇನ್ನೂ ಹೆಚ್ಚುವರಿಯಾಗಿ ಮತ್ತೆ ಅಪ್ಲಿಕೇಶನ್ ಹಾಕ್ತಾರಾ ಎಸ್ಐಟಿ ಅವರು, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನೊಂದು ಕಡೆಗೆ ರೇವಣ್ಣ ಅವರ ಬೇಲ್ ಅಪ್ಲಿಕೇಶನ್ಸ್ ಕೂಡ ಇದೆ. ರೇವಣ್ಣ ಅವರು ಈಗಾಗಲೇ ಬೇಲ್ ಅಪ್ಲಿಕೇಶನ್ಸ್ನ ಮೂವ್ ಮಾಡಿದ್ದಾರೆ. ಪ್ರಮುಖವಾಗಿ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಕೂಡ ನಿನ್ನೆ ನಡೆದಿತ್ತು. ಇವತ್ತು ವಿಚಾರಣೆಯನ್ನು ಮತ್ತೆ ಮುಂದೂಡಲಾಗಿದೆ. ಇನ್ಫ್ಯಾಕ್ಟ್ ಇವತ್ತು ಕೂಡ ವಿಚಾರಣೆ ಇದೆ ಬೇಲ್ ಅಪ್ಲಿಕೇಶನ್ ವಿಚಾರ. ಹೀಗಾಗಿ ಇವತ್ತು ರೇವಣ್ಣ ಅವರಿಗೆ ಬೇಲ್ ಸಿಗತ್ತಾ ಅಥವಾ ಮತ್ತೆ ನ್ಯಾಯಾಂಗ ಬಂಧನದಲ್ಲಿರ್ತಾರಾ, ಎಸ್ಐಟಿ ವಶಕ್ಕೆ ಹೋಗ್ತಾರೆ, ಇದೆಲ್ಲವೂ ಕೂಡ ಕಾದು ನೋಡಬೇಕಾಗುತ್ತೆ. ಒಟ್ಟಲ್ಲಿ ಈ ಒಂದು ಪ್ರಕರಣ ಇದೆ ಇವತ್ತು ಅತ್ಯಂತ ಮಹತ್ವದ ದಿನ ರೇವಣ್ಣ ಅವರ ಪಾಲಿಗೆ. ಯಾಕೆಂದರೆ ಒಂದು ಕಡೆಗೆ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ಮತ್ತೊಂದು ಕಡೆಗೆ ಎಸ್ಐಟಿ ಅವಧಿ ಮುಕ್ತಾಯ ಆಗ್ತಾ ಇದೆ. ಅತ್ತ ಎಸ್ಐಟಿ ಇನ್ನಷ್ಟು ಹೆಚ್ಚಿನ ಕಾಲಾವಕಾಶವನ್ನು ಕೋರತ್ತಾ, ಅದು ಒಂದು ವಿಚಾರ ಇದೆ. ಯಾಕೆಂದರೆ ಅಷ್ಟು ಸುಲಭವೇನಿಲ್ಲ. 4 ದಿನಗಳ ವಿಚಾರಣೆಯಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಹಜವಾಗಿಯೇ ಕುತೂಹಲ ಇರುತ್ತೆ. ಒಂದು ವೇಳೆ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಸೂಕ್ತವಂಥ ಮಾಹಿತಿ, ಸೂಕ್ತವಂಥ ವಿಚಾರಗಳು ಅಥವಾ ಸಾಕ್ಷ್ಯ ಸೇರಿದಂತೆ ಇನ್ನಿತರ ಅಗತ್ಯ ಪೂರಕ ಮಾಹಿತಿಗಳು ಸಿಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಕಾಲಾವಕಾಶವನ್ನು ಅಥವಾ ಮತ್ತಷ್ಟು ದಿನ ಅವರನ್ನು ಕಸ್ಟಡಿ ಕೊಡಿ ಅಂತ ಮನವಿ ಮಾಡುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಇನ್ಫ್ಯಾಕ್ಟ್ ಜಾಸ್ತಿ ಇರುತ್ತೆ. ಹೀಗಾಗಿ ಇದೆಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ. ಒಂದು ವೇಳೆ ಎಲ್ಲ ಮಾಹಿತಿ ಸಿಕ್ಕಿದ್ರೆ ಎಸ್ಐಟಿ ಮತ್ತೆ ತನ್ನ ಕಸ್ಟಡಿ ಕೊಡಿ ಅಂತ ಕೇಳುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಒಂದು ವೇಳೆ ಅವ್ರೇನಾದರೂ ವಿಚಾರಣೆ ಸಹಕರಿಸಿಲ್ಲ ಅನ್ನುವಂಥ ವಾದವನ್ನು ಮುಂದಿಟ್ಟು ಮತ್ತೆ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇನ್ನಷ್ಟು ದಿನ ಕಸ್ಟಡಿ ಕೊಡಿ ಅಂತ ಕೇಳ್ತಾರಾ, ಅದನ್ನು ಕೂಡ ನೋಡಬೇಕಾಗುತ್ತೆ. ಇದರ ನಡುವೆನೇ ರೇವಣ್ಣ ಅವರ ಬೇಲ್ ಅಪ್ಲಿಕೇಶನ್ಸ್ ಕೂಡ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಇನ್ನು ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಇನ್ನು ರೇವಣ್ಣ ಅವರ ಆರೋಗ್ಯದ ಬಗ್ಗೆ ಕೂಡ ಗಂಭೀರವಾದ ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸ್ಐಟಿ ವಶದಲ್ಲಿರುವಂಥ ರೇವಣ್ಣ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡುಬಂದಿದೆ. ನಿನ್ನೆ ಸಂಜೆ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದಂಥ ರೇವಣ್ಣ ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿತ್ತು. ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಲಾಯಿತು. ಅದಾದ ಬಳಿಕ ಅವರನ್ನು ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಕರೆದೊಯ್ಯಲಾಗಿತ್ತು. ಬಳಿಕ ವಿಕ್ಟೋರಿಯಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಾಖಲು ಕೂಡ ಆಗಿದ್ದರು. ಹೀಗಾಗಿ ಈಗ ಆರೋಗ್ಯದ ಬಗ್ಗೆ ಸಹಜವಾದಂಥ ಒಂದಿಷ್ಟು ಭಯ, ಆತಂಕಗಳು ಅವರ ಅಭಿಮಾನಿಗಳಲ್ಲಿ, ಅವರ ಕುಟುಂಬಸ್ಥರಲ್ಲಿ ಇದ್ದೇ ಇರುತ್ತೆ. ಹೀಗಾಗಿ ರೇವಣ್ಣಗೆ ಡ್ರಿಪ್ ಹಾಕಿ ಈಗ ಚಿಕಿತ್ಸೆಯನ್ನು ನೀಡಲಾಗಿದೆ. ನಿನ್ನೆ ರಾತ್ರಿ 9 ಗಂಟೆಗೆ ರೇವಣ್ಣ ಆರೋಗ್ಯದಲ್ಲಿ ಈಗ ಚೇತರಿಕೆ ಕೂಡ ಕಂಡುಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕಿತ್ಸೆ ಬಳಿಕ ರೇವಣ್ಣ ಅವರನ್ನು ಮತ್ತೆ ಎಸ್ಐಟಿ ಕಚೇರಿಗೆ ಕರೆತರಲಾಗಿದೆ. ಎಸ್ಐಟಿ ವಶದಲ್ಲಿರುವಂಥ ರೇವಣ್ಣ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡುಬಂದಿದೆ. ಹೀಗಾಗಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ಮಾಹಿತಿ ಮೂಲಗಳಿಂದ ವ್ಯಕ್ತವಾಗ್ತಾ ಇದೆ. ನಿನ್ನೆ ಸಂಜೆ ಹೊಟ್ಟೆ ನೋವಿಂದ ಬಳಲ್ತಾ ಇದ್ದಂಥ ರೇವಣ್ಣ ಇವತ್ತು ಚೇತರಿಕೆ ಆಗಿದೆ. ಹೀಗಾಗಿ ಕೂಡಲೇ ತತ್ಕ್ಷಣಕ್ಕೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡಿದರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.